ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮಶ್ರೂಮಿಂದ ಒಂದು ಕರಿ ಮಾಡೋದನ್ನು ಹೇಳ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಕರಿ ಈ ರೀತಿ ಒಂದ್ಸಲ ಮಾಡಿ ತಿನ್ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ದೋಸೆ, ಪೂರಿ, ಚಪಾತಿ ಎಲ್ಲದಕ್ಕೂ, ರೊಟ್ಟಿ ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು. ಮಶ್ರೂಮಲ್ಲಿ ಪ್ರೋಟೀನ್ ಕೂಡ ಇದೆ. ಮಶ್ರೂಮ್ನ ವೆಜ್ ಅಂತಾನೂ ಹೇಳ್ತಾರೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಚೆರಿ ಟೊಮೊಟೊ ಇತ್ತು, ನಾನು ಚೆರಿ ಟೊಮೊಟೊನೇ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇರ್ತೀರಾ ಅದನ್ನು ನೋಡಿಕೊಂಡು ಆ ಕ್ವಾಂಟಿಟಿ ಮೇಲೆ ಟೊಮೊಟೊವನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಗೋಡಂಬಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ 2 ಮೀಡಿಯಮ್ ಸೈಜ್ದು ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಮೆಣಸಿಕಾಯಿನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಮೆಣಸಿಕಾಯಿ ಇದೆ ಹಾಕ್ಕೊಳ್ಳಿ. ನಾವು ಹಸಿರು ಮೆಣಸಿಕಾಯಿ ಯೂಸ್ ಮಾಡಲ್ಲ, ನಾನಿಲ್ಲಿ ಗಾಂಧಾರ ಮೆಣಸಿಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1-2 ಲವಂಗ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ಬರ್ತೀನಿ ನಾನು. ಈಗ ಇಲ್ಲಿ ಮಶ್ರೂಮ್ನ ಚೆನ್ನಾಗಿ ತೊಳೆದು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೇಯಿಸಿರೋ ಅಂಥ ಟೊಮೊಟೊ ಎಲ್ಲಾನು ತೊಗೊಂಡಿದ್ದೀನಿ. ಈಗ ಇದನ್ನು ಕಂಪ್ಲೀಟಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕು. ಯಾವುದೇ ಥರದ ನೀರನ್ನು ಹಾಕ್ತೇನೆ, ಹಾಗೇನೆ ಗ್ರೈಂಡ್ ಮಾಡಿಕೊಂಡು ಬನ್ನಿ. ಮಶ್ರೂಮ್ ಕರಿ ಮಾಡೋದಕ್ಕೆ ನಾನಿಲ್ಲಿ ಮಣ್ಣಿನ ಮಡಿಕೆನ ತೊಗೊಂಡಿದ್ದೀನಿ. ಇದಕ್ಕೆ ಮಣ್ಣಿನ ಮಡಿಕೆನಲ್ಲಿ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಲೋ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮ್ಗಿಂತನೂ ಕಡಿಮೆ ಇಟ್ಕೊಂಡು ಮಾಡಬೇಕು. ಇಲ್ಲ ಅಂದರೆ ಮಡಿಕೆ ಒಡೆಯೋ ಚಾನ್ಸಸ್ ಇರುತ್ತೆ, ಸೀಲ್ ಬಿಡೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆಯೇ ಅಂದರೆ ಒಡೆದೋಗೋ ಅಂದರೆ ಸಿಡಿಯುವಂಥ ಚಾನ್ಸಸ್ ಕೂಡ ಇರುತ್ತೆ. ಆ ಕಾರಣಕ್ಕೋಸ್ಕರ ಮಡಿಕೆನಲ್ಲಿ ಮಾಡುವಾಗ ಯಾವುದೇ ಕಾರಣಕ್ಕೂ ಏನೇ ಅದನ್ನು ನಾವು ಪಳಗಿಸಿದ್ರೂ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಅದಕ್ಕೆ ಈಗ ನಾನು ಬೆಣ್ಣೆನ ಹಾಕಿದ್ದೀನಿ. ಬೆಣ್ಣೆ ನೋಡಿ ಕರಗ್ತಾ ಇದೆ. ಲೋ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮ್ ಬೇಡ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ, ಗೋಡಂಬಿ, ಈರುಳ್ಳಿ ಎಲ್ಲ ಏನಿತ್ತು ಅದನ್ನು ರುಬ್ಕೊಂಡಿದ್ವಲ್ಲ, ಆ ಮಸಾಲೆನ ಈಗ ಬಟರ್ ಹಾಕಿದಾದ್ಮೇಲೆ ಹಾಕ್ಕೊತಾ ಇದ್ದೀನಿ. ನಾವು ಇಲ್ಲಿ ಟೊಮೊಟೊ, ಈರುಳ್ಳಿ ಯಾವುದನ್ನು ಫ್ರೈ ಮಾಡ್ದೇನೆ ಹಾಗೇನೆ ಗ್ರೈಂಡ್ ಮಾಡಿರ್ತೀವಿ. ಆ ಕಾರಣಕ್ಕೋಸ್ಕರ ಇಲ್ಲಿ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹಾಗೇನೆ ಫ್ರೈ ಮಾಡ್ಕೊಳ್ಳಿ. ಈಗ ಅದೇ ಮಿಕ್ಸಿ ಜಾರ್ಗೆ ನಾವು ಟೊಮೊಟೊನ ಬೇಯಿಸ್ಕೊಂಡಿದ್ವಲ್ಲ, ಟೊಮೊಟೊ ಬೇಯಿಸ್ಕೊಂಡಿದ್ದ ರಸನ ಹಾಕಿ ಹಾಗೆ ಒಂದು ಸೈಡಲ್ಲಿ ಇಟ್ಬಿಡಿ. ನೋಡಿ, ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1.5 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಆಲ್ರೆಡಿ ನಾವು ಮೆಣಸಿಕಾಯಿನ ಕೂಡ ಹಾಕಿರ್ತೀವಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೋಬೋದು. ಈಗ 1 ಸ್ಪೂನ್ನಷ್ಟು ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಮೆಣಸಿಕಾಯಿ ಹಾಕ್ಕೊಂಡಿರೋದ್ರಿಂದ ಖಾರ ಬರುತ್ತೆ. ಗಾಂಧಾರ ಮೆಣಸಿಕಾಯಿ ಕೂಡ ಖಾರ ಇರುತ್ತೆ. ಆ ಕಾರಣಕ್ಕೆ ನಾನು 1.5 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಈಗ 1/2 ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಅರಿಶಿಣದ ಪುಡಿಯನ್ನು 1/2 ಸ್ಪೂನ್ನಷ್ಟು ಹಾಕ್ಕೊತಾ ಇದ್ದೀನಿ. ಈಗ 1 ಸ್ಪೂನ್ನಷ್ಟು ಗರಂ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಅಂದರೆ ತುಂಬ ದೊಡ್ಡ ಸ್ಪೂನ್ ಅಲ್ಲ, ಚಿಕ್ಕ ಸ್ಪೂನಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಇದಿಷ್ಟನ್ನು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ನೀವು ಏನು ಮುಂಚೆ ಮಸಾಲೆ ಹಾಕಿರ್ತೀರ ಅದೇ ಮಸಾಲೆಗೆ ಫ್ರೈನ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ನಲ್ಲಿ ಇರ್ತಕ್ಕಂಥ ನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿಯಿರಿ. ಈ ರೀತಿಯಾಗಿ ಹುರಿಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ರೀತಿಯಾಗಿ ಹುರಿದ್ರೇ ತುಂಬಾ ಟೇಸ್ಟ್ ಕೊಡುತ್ತೆ. ಇಲ್ಲ ಹಸಿ ವಾಸನೆ ಇತ್ತು ಅಂತ ಅಂದಾಗ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಚೆನ್ನಾಗಿ ಈ ರೀತಿಯಾಗಿ ಹುರಿದು ಅದರಲ್ಲಿ ಇರ್ತಕ್ಕಂಥ ಆಯಲ್ಲು ಮೇಲ್ಗಡೆ ತೇಲ್ಬೇಕು. ಅಂದರೆ ಇವಾಗ ನಾವು ಏನು ಬಟರ್ ಹಾಕಿದ್ದೀವಿ, ಹಾಗಾಗಿ ಬಟರ್ ಹಾಕಿರೋರು ಬಟರ್ ಬೇಕಾದ್ರೆ ಹಾಕೋಬಹುದು, ಎಣ್ಣೆ ಬೇಕಿದ್ರೆ ಹಾಕೋಬಹುದು. ಅದು ಸ್ವಲ್ಪ ಮೇಲ್ಗಡೆ ತೇಲ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳಿ.
ನಿಧಾನಕ್ಕೆ ತಿರುಗಿಸ್ಕೊಂಡು ಹಾಗೆ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮ್ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಈಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಆಯಲ್ಲು ಮೇಲ್ಗಡೆ ಬಂದಿರಬೇಕು. ಈಗ ಇದು ಚೆನ್ನಾಗಿ ಬೆಂದಿದೆ. ಈ ರೀತಿ ಮೇಲ್ಗಡೆ ಆಯಲ್ ತೇಲ್ತಾ ಇದ್ರೇನೆ ಅವಾಗ ಚೆನ್ನಾಗಿ ಅನ್ಸುತ್ತೆ. ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೆಂದ ಮೇಲೇ ಉಪ್ಪು ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ. ಮತ್ತು ಹಾಗೆ ಈಗ ಮಶ್ರೂಮನ್ನು ಕೂಡ ಹಾಕ್ತಾ ಇದ್ದೀನಿ. ಮಶ್ರೂಮನ್ನು ಹಾಕಿ 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಮಶ್ರೂಮಲ್ಲಿ ನೀರಿನಂಶ ಇರುತ್ತೆ, ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕಿ. ನಾವು ಮಶ್ರೂಮ್ ತೊಳೆದಿರ್ತೀವಲ್ಲ, ಹಾಗಾಗಿ ಎಷ್ಟೇ ಹಿಂಡಿದ್ರೂ ಸ್ವಲ್ಪ ನೀರಿನಂಶ ಸೇರ್ಕೊಂಡಿರುತ್ತೆ. ನೀವು ನೀರನ್ನು ನೋಡಿಕೊಂಡು ಹಾಕಿ. ನಾವು ಕರಿ ಮಾಡ್ತಾ ಇದ್ದೀವಿ, ಸಾಂಬಾರು ಮಾಡ್ತಾ ಇಲ್ಲ. ಕರಿ ಯಾವತ್ತಿದ್ರೂ ಗಟ್ಟಿ ಇದ್ರೇ ಚೆಂದ. ಚೆನ್ನಾಗಿ ಬೇಯಬೇಕು. ಆ ಕಾರಣಕ್ಕೋಸ್ಕರ ಮುಚ್ಚಳ ಮುಚ್ಚಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ಎಷ್ಟು ಚೆನ್ನಾಗಿದೆ. ಇನ್ನು ಸ್ವಲ್ಪ ಮಶ್ರೂಮು ಬೇಯಬೇಕು. ಹಾಗೇನೆ ಮತ್ತೆ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ ನಾನು. ಈಗ ಮಶ್ರೂಮ್ ಕರಿ ರೆಡಿ ಆಗಿದೆ. ತುಂಬ ಟೇಸ್ಟಿಯಾದ, ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಶ್ರೂಮ್ ಕರಿನ ಮನೆಯಲ್ಲೇ ಮಾಡ್ಕೋಬೋದು. ರೊಟ್ಟಿ, ಪರೋಟ, ಚಪಾತಿ ಎಲ್ಲದಕ್ಕೂ ತುಂಬಾ ಮಾಡಿಸಿದ್ದು. ಬಟರ್ ಹಾಕಿದ್ರಂತೂ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಬಟರ್ ಮಶ್ರೂಮ್ ಕರಿನ ನಾನು ಮಾಡಿರೋದು. ನೋಡಿ ಎಷ್ಟು ಗಟ್ಟಿ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ, ಒಳ್ಳೆ ಟೇಸ್ಟ್ ಇತ್ತು. ಮಶ್ರೂಮ್ ಕರಿ ಹಾಕಿದ್ಮೇಲೆ ಒಂದು ಸಣ್ಣದೊಂದು ಬಟರ್ದು ಕ್ಯೂಬನ್ನ ಹಾಕಿ ಇನ್ನೂ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಪರೋಟ ಜೊತೆಗೆ ಮಾಡ್ಕೊಂಡಿದ್ದೆ ಮಶ್ರೂಮ್ ಕರಿನ. ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಮನೆಯಲ್ಲಿ ಈ ರೀತಿ ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ. ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ನ ನೋಡೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ. ಆಲ್ ಅಂತ ಕೊಟ್ರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆಗ ನಾನು ಹಾಕೋ ವಿಡಿಯೋನ ಫಸ್ಟ್ ನೀವು ನೋಡ್ಬೋದು. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.